ಪ್ರಖ್ಯಾತ ವಕೀಲರಾಗಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ನೀರಿನ ಒಂದು ಸಮಸ್ಯೆಗಳಿಗೆ ಸುಮಾರು 35-40 ವರ್ಷಗಳ ನಮ್ಮ ರಾಜ್ಯದ ಹೋರಾಟಕ್ಕೆ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ಟ್ರಿಬ್ಯುನಲ್ಗಳ ಮುಂದೆ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಮುಂದೆ ರಾಜ್ಯವನ್ನು ಪ್ರತಿನಿಧಿಸಿ ರಾಜ್ಯದ ಒಂದು ಹೋರಾಟಕ್ಕೆ ನೀರಾವರಿಯ ಒಂದು ವಿಷಯದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಪಟ್ಟಂಥವರು. ವಿಶೇಷವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರಿಗೂ ಮತ್ತು ಅವರಿಗೂ ಯಾವುದೋ ಒಂದು ಅವಿನಾಭಾವ ಸಂಬಂಧ ಇತ್ತು. ಯಾವುದೇ ಸಂದರ್ಭದಲ್ಲಿ ದೇವೇಗೌಡರು ಒಂದು ರಾಜ್ಯದ ಕಾವೇರಿ ಮತ್ತು ಕೃಷ್ಣ ನೀರಿನ ಒಂದು ವ್ಯಾಜ್ಯದ ವಿಷಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಸುದೀರ್ಘವಾಗಿ ಅವರ ಜೊತೆಯಲ್ಲಿ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ಅವರಿಂದ ಮಾಹಿತಿಗಳನ್ನು ಪಡೆಯತಕ್ಕಂಥದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಅವರ ಜೊತೆಯಲ್ಲಿ ಸಮಯವನ್ನು ಹೆಚ್ಚಿನ ರೀತಿಯಲ್ಲಿ ಕಳೆದಿದ್ದಾರೆ. ರಾಜ್ಯದ ನೀರಾವರಿಯ ಸಮಸ್ಯೆಗಳ ಬಗ್ಗೆ ಇವತ್ತು ದೇವೇಗೌಡರೇ ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯಬೇಕಾಗಿತ್ತು. ಆದರೆ ಅವ್ರಿಗೂ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಯಿಂದ ನನಗೆ ಒಂದು ಅಂತಿಮ ದರ್ಶನವನ್ನು ಒಂದು ಅವರಿಗೆ ಗೌರವ ಅರ್ಪಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿಬರಬೇಕು ಅಂತಕ್ಕಂಥ ನಮ್ಮ ತಂದೆಯವರ ಒಂದು ಸಲಹೆ ಮೇರೆಗೆ ನಾನಿವತ್ತು ಬಂದು ನಮ್ಮ ರಾಜ್ಯದ ಪರವಾಗಿ, ನಮ್ಮ ನಾಡಿನ ರೈತರ ಪರವಾಗಿ ಹಲವಾರು ರೀತಿಯ ಪ್ರಾಮಾಣಿಕವಾದ ಶ್ರಮ ಪಟ್ಟಿರ್ತಕ್ಕಂಥ ನಾರಿಮ್ಮನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದಕ್ಕೆ ಪ್ರಾರ್ಥನೆ ಸಲ್ಲಿಸ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.